ನಾಗೇಂದ್ರ ಯಾವತ್ತು ಜಿಲ್ಲಾ ಮಂತ್ರಿ ಆದ ಕೂಡಲೇ ಅವ್ರಿಗೆ ಅನ್ಡೈಜೆಸ್ಟ್ ಆಗಿಬಿಟ್ರು. ನಾವು ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಇಲ್ಲೆಲ್ಲ ಕೂಡ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನು ನೋಡಿ ಸಹಿಸೋಕ್ಕಾಗ್ತಾಯಿಲ್ಲ. ನಾವೆಲ್ಲರೂ ಒಟ್ಟಾಗಿ ಬೆಳೆದು ಬಂದವರು. ನಾವು ಅವ್ರ ಬೆಳವಣಿಗೆ ಯಾವತ್ತೂ ಕೂಡ ನಾವು ಅಸಹ್ಯ ಪಡಲಿಲ್ಲ. ನಾವು ಒಂದು ಪಕ್ಷದಲ್ಲಿ ಇದ್ದವರು ಮಾಡಲಪ್ಪ ಬೆಳೀಲಿ ಅಂತ ಹೇಳಿದ್ವಿ. ಬಟ್ ಈ ರೀತಿಯಾದಂಥ ಒಂದು ಮನಸತ್ವ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಒಳ್ಳೇದಾಗಲ್ಲ. ಅದನ್ನು ಯಾರೇ ಕೂಡ ಯಾವುದೇ ಪಕ್ಷದವರು ಕೂಡ ಒಳ್ಳೇದಾಗಬೇಕಂತೇಳಿ ನಾವು ಭಾವನೆ ಮಾಡ್ತಾ ಇರ್ತೀವಿ. ಆ ಭಾವನೆಯಿಂದ ಬೆಳಿಬೇಕು. ಇವತ್ತು ಬಳಸೋದು ರಾಮುಲು ಅಲ್ಲ, ನಾಗೇಂದ್ರ ಅಲ್ಲ, ಇನ್ನೊಬ್ಬರಲ್ಲ, ಪಕ್ಷಗಳಲ್ಲ, ಜನಗಳ ಸಂಪರ್ಕ, ಜನಗಳ ಜೊತೆಗೆ ಬೆರೆತಿದ್ರೆ ಅವ್ರ ಆಡಳಿತವನ್ನು ಸ್ವಚ್ಛವಾಗಿ ಕೊಟ್ಟರೆ ಆ ಪದವಿ ಆಗಲಿ, ಆ ಪೋಸ್ಟ್ ಆಗಲಿ, ಅದು ತನ್ನಷ್ಟಕ್ಕೆ ತಾನೇ ತನ್ನ ಮನೆಗೆ ಬರುತ್ತೆ ಅಂತೇಳಿ ನನ್ನ ಭಾವನೆ. ಅದು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಕೆಲವು ರಿಷಫಲ್ ಮಾಡಬೇಕಂತೇಳಿ, ಕೆಲವ್ರನ್ನ ಯಾವ ರೀತಿ ಮಾಡಬೇಕಂತೇಳಿ, ಬಟ್ ಎಲ್ಲ ವಿಚಾರಗಳನ್ನು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಅಂತ ಶಿವಕುಮಾರ್ ಸಾಹೇಬರು ಅದನ್ನು ನಿರ್ಣಯ ತಗೊಳ್ತಾರೆ. ನಾನು ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ನನಗೆ ಮಂತ್ರಿ ಕೂಡ ಅಂತೇಳಿ ನಾನು ಯಾವತ್ತೂ ಕೂಡ ನಾನು ಕೇಳಿಲ್ಲ. ನನ್ನ ಕೆಲಸ ವೈಖರಿ, ನನ್ನ ಕಾರ್ಯವೈಖರಿ ನೋಡ್ಕೊಂಡು ಕೊಟ್ಟರೆ ಒಳ್ಳೆಯದು. ನಾನು ಅದಕ್ಕೆ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೇಳಿ ನನ್ನ ಶಕ್ತಿ ಇದೆ. ಇಲ್ಲ, ನಾವೆಲ್ಲ ಇದನ್ನೆಲ್ಲ ಕೂಡ ಪೂರ್ಣ ಪ್ರಮಾಣದಲ್ಲಿ ನೋಡಿ ಅದನ್ನು ಯಾರು ಫಲಾನುಭವಿಗಳು ತಮಗೆಲ್ಲ ಕೂಡ ತಾವು ಕೂಡ ಹೊರಗಡೆ ತೊಗೋಬೋದು. ಅದು ಪಬ್ಲಿಕ್ ಡೊಮೇನಲ್ಲಿ ಸಿಗುತ್ತೆ. ಯಾರು ಪೂರ್ಣ ಪ್ರಮಾಣದಲ್ಲಿ ನಾವು ಪಕ್ಷ, ಪಾರ್ಟಿ, ಜಾತಿ, ಸಮುದಾಯಗಳನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಯಾರು ಅರ್ಹ ಫಲಾನುಭವಿಗಳು ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಇವತ್ತೆಲ್ಲ ತಾವು ನೋಡ್ತಾ ಇದ್ದೀರಿ, 170 ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 300 ಗಾಡಿಗಳು ಕೊಡ್ತೀವಿ. ನಮ್ಮ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕು ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ವಾಲ್ಮೀಕಿಗೆ ಕೊಡ್ತೀವಿ, ಅಲ್ಲ ಬೇರೆ ಸಮುದಾಯದವರು ಕೂಡ ಏನೇನು ಯಾವ ಡಿಪಾರ್ಟ್ಮೆಂಟಿಂದ ಏನೇನು ಅವ್ರಿಗೆ ಮನೆಗೆ ಸೇರಬೇಕು ಅದನ್ನು ನಾವು ಕೊಡ್ತಾ ಇದ್ದೀವಿ. ಹಗರಣಕ್ಕೆ ಇದಕ್ಕೆ ಸಂಬಂಧ ಇಲ್ಲಲ್ಲ. ಇವು ನನ್ನ ಹಗರಣ ಬಂದ್ಬಿಟ್ಟು ನಾನು ಹೇಳ್ತೀನಿ, ನನ್ನ ಹಗರಣ ಏನು, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಮನಿ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಅದು ನನ್ನ ಗಮನಕ್ಕೆ ಬರೋದಿಲ್ಲ. ಮುಖ್ಯವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ನನ್ನ ಯಾವುದೇ ಸೈನ್ ಆಗಲಿ, ಯಾವುದೇ ಬ್ಯಾಂಕಿಗಾಗಲಿ ನಾನು ಯಾವತ್ತೂ ಮಾತಾಡಿಲ್ಲ. ಇದು ಏನಂದರೆ ನಮ್ಮ BJP ಅವರು ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತೇಳಿ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಅದು ದುರ್ದೈವ, ನಾನು ಸಿಗಾಕೊಂಡೆ ಅಷ್ಟೇ. ಅದರಲ್ಲಿ ನನಗೆ CBI ಇದುವರೆಗೂ ನನಗೆ ಅಲ್ಲಲ್ಲ ನೋಟಿಸ್ ನನಗೆ ಕೊಡೋಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಅವ್ರು ಕೊಟ್ಟರೆ ಖಂಡಿತವಾಗಿ ನಾನು ಸಹಕಾರ ಮಾಡ್ತೀನಿ. ಯಾಕೆ ಮಾಡಲ್ಲ? ED ಅಂತದನ್ನೇ ನಾನು ಫೇಸ್ ಮಾಡಿದ್ದೆ. ED ಅವರು ನನಗೆ ಏನು ಒತ್ತಡ ಮಾಡಿದ್ರು ಅಂತೇಳಿ ಅನೇಕ ಬಾರಿ ನನ್ನ ಮಾಧ್ಯಮದಲ್ಲಿ ನನಗೆ ಹೇಳಿದೆ ಯಾವ ರೀತಿ ಮಾಡಿದೆ. ಬಟ್ ಇವತ್ತು ನ್ಯಾಯಾಲಯದಲ್ಲಿದ್ದಾಗ ನಾನು ಅದನ್ನು ಜಾಸ್ತಿ ಹೇಳೋಕ್ಕೆ ಬರಲ್ಲ. ಅವರ ಅಧಿಕಾರಿಗಳು ಅವ್ರು ಏನು ಕೆಲಸ ಮಾಡಬೇಕು ಮಾಡಿ ಹೋಗಿದ್ದಾರೆ. ನನ್ನ ನ್ಯಾಯಾಲಯದ ಹೋರಾಟ ನನಗಿದೆ. ನಾನು ನ್ಯಾಯಾಲಯ ಸ್ಥಾನಕ್ಕೆ ನಾನು ಹೋಗ್ತೀನಿ. CBI ಅಂತ ಕೊಡಕ್ಕೆ ಅಂತ ಬರಲ್ಲ. ನಮ್ಮ SIT ಹೈಕೋರ್ಟಲ್ಲಿ ಏನಾಗಿದೆ ಅಂದರೆ ತಮ್ಮ ಮಾಧ್ಯಮಕ್ಕೆ ಹೇಳ್ತೀನಿ ನಾನು, SITಯಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದಿರಿ ಅದನ್ನು CBIಗೆ ಕೊಡಿ ಅಂತೇಳಿ ಕೇಳಿದ್ದಾರೆ ಮಾಹಿತಿಯಿಂದ. ಅದನ್ನು ನಮ್ಮ SIT ಅವರು ನಮ್ಮ ರಾಜ್ಯ ಸರ್ಕಾರದ SIT ಅವರು ಅವ್ರು ಏನು ಮಾಡಿದರೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅವರಿಗೆ ಕಾಪಿ ಕೊಟ್ಟಿದ್ದಾರೆ. ಹೌದಾ? ಖಂಡಿತವಾಗಿ ಎರಡೆರಡು ತನಿಖಾ ಸಂಸ್ಥೆಗಳು ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಬ್ಯಾಂಕ್ ಅವರು ಎಲ್ಲಿಂದ ಯಾವ ಅಕೌಂಟ್ ಹೋಗೋದು ಅಂತೇಳಿ ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಿಂದ ಅವರು ಆ ತನಿಖಾ ಸಂಸ್ಥೆಗಳು ಯಾರಿಂದ ಎಲ್ಲಿಗೆ ಹಣ ಹೋಗಿದೆ, ಆ 84 ಕೋಟಿ. ನಿಮಗೆ ಇನ್ನೊಂದೇನು ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು, 84 ಕೋಟಿ 75 ಲಕ್ಷ ಎಷ್ಟು ಹಗರಣಕ್ಕೆ ಒಳಗೋಗಿತ್ತಲ್ಲ, ಅಷ್ಟು ಅಮೌಂಟನ್ನು ಕೂಡ ನಮ್ಮ ಕರ್ನಾಟಕದ ಏಕೈಕ ಸಂಸ್ಥೆ, ನಾನು ಹೇಳ್ತೀನಿ ಇಂಡಿಯಾದಲ್ಲಿನೇ ಹಗರಣ ಆಗಿ ಬರೀ ಒಂದು ತಿಂಗಳಲ್ಲಿನೇ ಹಣನ ಕೂಡ ನಾವು ರಿಕವರಿ ಮಾಡಿದ್ದೀವಿ. ಯಾವ ಅಕೌಂಟ್ಗೆ ಹೋಗಿದೆ, ಎಷ್ಟು ಹೋಗಿದೆ, ಎಲ್ಲಿಗೆ ಹೋಗಿದೆ, ಯಾರ ಮೂಲಕ ಹೋಗಿದೆ ಅಂತೇಳಿ ಅದನ್ನು ಅಷ್ಟು ಹಣವನ್ನು 84 ಕೋಟಿ 75 ಲಕ್ಷ ರೂಪಾಯಿಯನ್ನು ನಾನು ಮಂತ್ರಿ ಇದ್ದಾಗಲೇ 5 ಕೋಟಿ ರೂಪಾಯಿಯನ್ನು ನಾನು ಮತ್ತೆ ವಾಪಸ್ ತರಿಸಿದ್ದೆ. ನಾನೇ ತಮ್ಮ ಮಾಧ್ಯಮ ಜೊತೆಗೆ ನಾನು ಹೇಳಿದ್ದೆ. ಅದರ ಜೊತೆಗೆ 84 ಕೋಟಿ 75 ಲಕ್ಷ ರೂಪಾಯಿನ ಪೂರ್ಣ ಪ್ರಮಾಣದಲ್ಲಿ 100% ರಿಕವರಿ ಆಗಿರೋದಂದರೆ ನಮ್ಮ ರಾಜ್ಯ ಸರ್ಕಾರ ಮಾಡುವಂಥ ತನಿಖೆ ಏನಿದೆಲ್ಲ ನಮ್ಮ ಶಬಾಷ್ಗಿರಿ ಇದೆ. ಎಲ್ಲರ ಅವ್ರ ಮೇಲೆ ಎಲ್ಲ ಕೇಸ್ ಆಗಿದೆ. 100% ಆಗೇ ಆಗುತ್ತೆ. ಬಿಡೋದಿಲ್ಲ ಎಲ್ಲ ಅಲ್ಲ, ನಾವು ತಂದು ಕೊಟ್ಟಿಲ್ಲ ಅವರು, ನಾವು ಜಬರ್ದಸ್ತ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಅದನ್ನು ಪನಿಷ್ಮೆಂಟ್ ಖಂಡಿತವಾಗಿ ಆಗುತ್ತೆ. ಅದು ಬ್ಯಾಂಕ್ ನೋಡ್ಕೊಳ್ಳುತ್ತೆ ಯಾವ ಹಗರಣದಿಂದ. ನೋಡಿ, ಇನ್ನೊಂದಿನ ಮುಖ್ಯವಾಗಿ ಕೋಡ್ ಆಫ್ ಕಂಡಕ್ಟಲ್ಲಿ ಪಾರ್ಲಿಮೆಂಟ್, ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ
2 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾವ ಬ್ಯಾಂಕಿಂದ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ. 84 ಕೋಟಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಮಾಡಿದೆ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ. ಅದನ್ನು ಕೇಂದ್ರ ತನಿಖಾ ಸಂಸ್ಥೆ CBIದವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಅಲ್ಲ ಸರ್, ನೀವು ಹಿಂಗೆ ಹೇಳ್ತೀರಾ, ಮತ್ತು ED ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾಗ ಈ ಹಣ ಚುನಾವಣೆಗೆ ಬಳಕೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಂತ ಈಗ BJP ಅವರು ಆರೋಪ ಮಾಡ್ತಿದ್ದಾರೆ. ಬಳಕೆ ಆಗಿದೆ ಅವರು ಸಹಜ ರೀ, ಅವ್ರು ಹೇಳ್ಬೇಕಲ್ಲ. ನನ್ನ ಯಾಕೆ ಅರೆಸ್ಟ್ ಮಾಡಿದ್ರು, ವಿನಾಕಾರಣ. ನನ್ನ ಯಾಕೆ ಒಳಗೆ ಹಾಕಿದ್ರು, ವಿನಾಕಾರಣ. ಅವ್ರು ಏನೋ ಒಂದು ತೋರಿಸ್ಬೇಕಲ್ಲ. ನಾನು ಈ ಪೇಪರ್ ಇವಾಗ ನಮ್ಮ ಸ್ವಾಮಿಯವರು ಶಿವರಾಜ್ ಅವರು ನನಗೆ ಯಾವುದೋ ಒಂದು ಕೊಟ್ಟಿದ್ದಾರೆ ಅಂತೇಳಿ ನಾನೊಂದು ಪೇಪರ್ ತೋರಿಸ್ತೀನಿ. ಪ್ರೂವ್ ಮಾಡಬೇಕಲ್ಲ, ಅದಕ್ಕೆ ಸತ್ಯಾಸತ್ಯತೆ ಬರಬೇಕಲ್ಲ. ನನ್ನ ಆಪ್ತ ಸಹಾಯಕನ ಡೈರಿ ಎಲ್ಲ ಏನಲ್ಲ, ಯಾರೋ ವಾಟ್ಸಪ್ಗಳಿಂದ ಬಂದಿರೋಂಥ ಒಂದು ಪತ್ರ, ಅದು ಲೆಟರ್. ಅದ್ರ ಮೇಲೆ ಯಾವ ಹೆಸರಿಲ್ಲ, ಯಾರು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ, ಏನಿಲ್ಲ. ಅದೇ ಮಾಡ್ತಾರೆ ತನಿಖಾ ಸಂಸ್ಥೆಗೆ. ನಾವು ಹೇಳಿದ್ರೆ ನಾವು ಸ್ವಾಗತ ಮಾಡಿವಿ, ಎಷ್ಟು ಜನಕ್ಕಾದರೂ ಮಾಡಿ, ನಮ್ಮ ಪೂರ್ಣ ಪ್ರಮಾಣದ ನಾವು ಸಹಕಾರ ಕೊಡ್ತೀವಿ. ಅದು ನೀವು ತಿಳ್ಕೋಬೇಕು. ಅಲ್ಲ, ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ನಾನು ಹೇಳ್ತೀನಿ, ನೀವು ತಿಳ್ಕೋಬೇಕು. ಒಂದು, ಕಾಂಗ್ರೆಸ್ ಸರ್ಕಾರ ಇವತ್ತಿಲ್ಲಿ ಬಲಿಷ್ಠವಾಗಿ ಬಳ್ಳಾರಿಯಿಂದ ಹಿಡಿದು ಕೂಡ ಇಡೀ ರಾಜ್ಯದಂಥ 140 ಸೀಟ್ ಬೈ ಎಲೆಕ್ಷನಲ್ಲಿ ಕೂಡ ಗೆದ್ದು ನಾವು ಇವತ್ತು ನಮ್ಮ ಕಾರ್ಯವೈಖರಿ ನಾವು ಮಾಡ್ತಾ ಇದ್ದೀವಲ್ಲ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ BJP 110ಕ್ಕಿಂತ ಜಾಸ್ತಿ ಸೀಟ್ ಹೋಗಲಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ಅವರು ಬ್ಯಾಕ್ ಡೋರ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ, ಹಿಂದಿನ ಮೂಲಕ ಬೇರೆಯವ್ರನ್ನ ಕಲಿಸ್ಕೊಂಡು. ಪ್ಯೂರ್ ಪ್ರಮಾಣದಲ್ಲಿ ಈ ಬಾರಿನೇ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಗೆದ್ದಿತ್ತು, ಮತ್ತು 4 ಬೈ ಎಲೆಕ್ಷನ್ಗಳು ಗೆದ್ದಿದ್ದೀವಿ. ಮುಂದಿನ 2028ನೇ ಚುನಾವಣೆಯಲ್ಲಿ ಕೂಡ 150 ಸೀಟಿಂದ 165 ಸೀಟ್ ಗೆದ್ದಿದ್ದೀವಿ. ತಾವು ಬರೆದಿಟ್ಕೊಳ್ಳಿ. BJP ನಾಯಕರು ಅಕ್ಟೋಬರ್ಗೆ ಸರ್ಕಾರ ಬೀಳುತ್ತೆ ಅಂತ ಎಲ್ಲರೂ ಶ್ರೀರಾಮುಲು ಅವರು ಮೊನ್ನೆ ಹೇಳಿದ್ರು. ಸ್ವಲ್ಪ ದಿವಸದಲ್ಲೇ ಸರ್ಕಾರ ಬೀಳುತ್ತೆ ಹೇಳ್ತಾರ್ರಿ. ಅವ್ರಿಗೆ ಬೇರೆ ಕೆಲಸನೇ ಇಲ್ಲಲ್ಲ. ಸರ್ಕಾರನ ಯಾವ ರೀತಿ ಬೆಳೆಸ್ಬೇಕು, ಸರ್ಕಾರನ ಯಾವ ರೀತಿ ಅಸ್ಥಿರಗೊಳಿಸ್ಬೇಕು, ಅವ್ರು ಬೆಳೆಸ್ಬಿಟ್ಟು ಅವ್ರು ಸರ್ಕಾರ ಮಾಡ್ಬೇಕಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಏನಾಯ್ತು ನೋಡಿ, ಮಹಾರಾಷ್ಟ್ರದಲ್ಲಿ ಎಂಥ ಪಕ್ಷಗಳನ್ನ ಯಾವ ರೀತಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಬಿಹಾರ ಎಲೆಕ್ಷನ್ ಗೊತ್ತಾಗುತ್ತೆ. ಬಿಹಾರ ಎಲೆಕ್ಷನ್ ಖಂಡಿತವಾಗಿ ನಾವು ಕಾಂಗ್ರೆಸ್ಸು ನಮ್ಮ ಅಲಯನ್ಸ್ ಪಕ್ಷಗಳು ಗೆದ್ದೇ ಗೆಲ್ಲಿತೀವಿ ನಾವು. ಇಲ್ಲ, ಅವ್ರ ಬಗ್ಗೆ ನನಗೆ ಅವ್ರ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅವರೆಲ್ಲರೂ ಸ್ನೇಹಿತರು, ಅವರು ಯಾವತ್ತೂ ಕೂಡ ಒಂದಾಗ್ಬೋದು ಬಿಡ್ಬೋದು. ಅದು ಅವರು ನಿನ್ನೆ ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೆ, ಅದೇ ಯಾವುದೋ ಒಂದು ಲೋಟ ಬಿಸಿನೀರು ಕೊಟ್ಟರೆ, ಒಂದು ಲೋಟ ಬಿಸಿನೀರು ಕೊಟ್ಟರೆ ನಾವು ಒಂದಾಗ್ತೀವಿ ಅಂತೇಳಿ. ಬಿಸಿನೀರು ಯಾಕೆ ಬೇಕಾಗಿತ್ತು ಅವ್ರಿಗೆ? ಅವ್ರು ಒಂದೇ ಇದ್ದಾಗ ಬಿಸಿನೀರು ಕೂಡ ಯಾಕೆ ಬೇಕಾಗಿತ್ತು ಸ್ವಾಮಿ? ಅಲ್ಲ, ನೀರೇ ಬೇಕಾಗಿದ್ದಿಲ್ಲ. ಅಲ್ಲಿಂದ ಅವ್ರ ಮನೆಯಿಂದ ಅವ್ರು ಒಬ್ರಿಗೊಬ್ರು ಕೂತ್ಕೊಂಡ್ರೆ ಕೇಳ್ತಾರಲ್ಲ. ಸುಮ್ಮನೆ ನನಗೆ ಅವ್ರ ಬಗ್ಗೆ ಗೌರವ ಇದೆ, ಆ ಪಕ್ಷದ ಬಗ್ಗೆ ನಾನು ಬೇಕಾದ್ರೆ ನನಗೂ ಅವರ ಪಕ್ಷದ ಸಿದ್ಧಾಂತಗಳ ಬಗ್ಗೆ ವ್ಯತ್ಯಾಸ ಇರ್ಬೋದು. ನಾವೆಲ್ಲರೂ ಒಟ್ಟಾಗಿ ಒಂದು ಕಡೆಗೆ ಇದ್ದೀವಿ. ಇವಾಗ ನಮ್ಮ ಪಕ್ಷ ಸಿದ್ಧಾಂತಗಳು ಬೇರೆ ಇದ್ದಾಗ ನಾವು ಪೊಲಿಟಿಕಲಿ ಅವ್ರ ರೈವಲ್ರಿಗಳೇ 100%. ಬಟ್ ಅಪಾರ್ಟ್ ಫ್ರಮ್ ಅದು ಬಿಟ್ಟು ಬಂದಾಗ ನಾವು ಬೇರೆ ರೀತಿಯಾಗಿ ನಾವು ನಮ್ಮ ಸ್ನೇಹಿತರಿದ್ದಾರೆ, ಅದನ್ನು ನಾವು ಮಾತಾಡ್ಕೋಬೋದು ಅಷ್ಟೇ. ಇಲ್ಲ, ಅದೆಲ್ಲ ನೋಡಿ, ರಾಜ್ಯದ ಕಾಂಗ್ರೆಸ್ನ ಮಾಧ್ಯಮದವರ ತಾವೇ ಹಿಂಗೆ ಮಾಡಿಬಿಡ್ತೀರಿ. ದಯಮಾಡಿ ನಾವೆಲ್ಲರೂ ಭಾಳ ಒಟ್ಟಾಗಿದ್ದೀವಿ. ನಮ್ಮ DK ಶಿವಕುಮಾರ್ ಸಾಹೇಬರು ಒಂದು ಕಡೆಗೆ ಸಂಘಟನಾ ಚತುರರಾಗಿ ರಾಜ್ಯ ಸರ್ಕಾರನ ಯಾವ ರೀತಿ ತರಬೇಕಂತೇಳಿ 28ನೇ ಎಲೆಕ್ಷನ್ಗೆ ಇವತ್ತಿಂದೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಮಾನ್ಯ DK ಶಿವಕುಮಾರ್ ಸಾಹೇಬರು ಯಾವ ರೀತಿ ಮಾಡಬೇಕು, 165 ಸೀಟ್ಗಳನ್ನು ಯಾವ ರೀತಿ ತರಬೇಕಂತೇಳಿ ಇವತ್ತಿನ ಆಲ್ರೆಡಿ ಪ್ಲ್ಯಾನ್ ನಡೀತಾ ಇದೆ. ಅದೇ ರೀತಿಯಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯದವರು ಮತ್ತೆ ನಾವು ಯಾವ ರೀತಿ 28ನೇ ಚುನಾವಣೆಯಲ್ಲಿ ನಾವು ರಿಪೀಟ್ ನಮ್ಮ ಸರ್ಕಾರ ತರಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ಒಟ್ಟಾಗಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಎಂಟೈರ್ ನಮ್ಮ ಕೇಂದ್ರದ ನಾಯಕರು ಇರ್ಬೋದು, ನಮ್ಮ ರಾಜ್ಯ ಸಂಪುಟದ ಸಚಿವರು ಇರ್ಬೋದು, ಒಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮ ಹಿತ, ನಮ್ಮ ದೃಷ್ಟಿ ಏನಿದೆ, ನಮ್ಮ ರಾಜ್ಯ ಸರ್ಕಾರನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ನಮ್ಮ ಸರ್ಕಾರ ಬಡವರಿಗೆ ಕಟ್ಟ ಕಡೆಗೆ ವ್ಯಕ್ತಿ ಕೂಡ ಸರ್ಕಾರದ ಸವಲತ್ತುಗಳನ್ನು ಸಿಗಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ.